ಚೆನ್ನಮ್ಮನವರ ಅಂತಿಮ ನಮನ ಸಲ್ಲಿಸೋದಕ್ಕೆ ಗೋಪಾಲಯ್ಯನವರು ಬಂದಿದ್ದಾರೆ. ಮಾಜಿ ಸಚಿವರು, ಜೊತೆಗೆ ಈ ಹಿಂದೆ ದೇವೇಗೌಡರ ಕುಟುಂಬದಲ್ಲಿ ಸಾಕಷ್ಟು ಒಡನಾಟವನ್ನು ಹೊಂದಿದ್ದವರು, JDSನಲ್ಲೂ ಸಹ ಇದ್ದವರು. ತಾಯಿ ದೈವ ಸ್ವರೂಪ. ತಾಯಿ ಇನ್ನು 16 ವರ್ಷ ಬದುಕಬೇಕಾಗಿತ್ತು. ಅದು ವಿಧಿ ಇವತ್ತಿಲ್ಲ. ಚೆನ್ನಮ್ಮವರು ಇವತ್ತಿಲ್ಲ. പക്ഷേ ನಾವು ದೇವೇಗೌಡ ಸಾಹೇಬ್ರನ್ನ ನೋಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ತಿರ್ಗಾ ಮತ್ತೆ ಕೆಳಗಡೆ ಫ್ಲೋರಿಗೆ ಬಂದು ಅವ್ರನ್ನ ಮಾತಾಡ್ಸ್ಕೊಂಡೇ ಬರ್ತಾಯಿದ್ದು. ಇಲ್ಲ ಪೂಜೆ ಮಾಡ್ತಾ ಇರೋರು, ಭಾಗಶಃ ಪೂಜೆ ಮಾಡ್ತಾ ಇರೋರು, ಗಂಟೆಗಟ್ಟಲೆ ಕೂತ್ಕೊಂಡು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು. ನನ್ನಂಥ ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಅವರು ಆಶೀರ್ವಾದ ಮಾಡಿದ್ದಾರೆ. ಆಮೇಲೆ ಅನ್ನನೂ ಕೊಟ್ಟಿದ್ದಾರೆ. ಹೋದಂಥ ಸಂದರ್ಭದಲ್ಲಿ ಒಂದು ಹಣ್ಣು ತಿಂಡಿನೋ ಇಲ್ಲ ಹಬ್ಬ ಮಾಡಿದರೆ ಏನು ಸ್ವೀಟ್ ಇರ್ತದೆ, ಇದನ್ನು ಪ್ರತಿಯೊಬ್ಬರಿಗೂ ಅವ್ರನ್ನ ಹೋಗಿ ಭೇಟಿ ಮಾಡೋಕ್ಕೆ ಹೋದವ್ರಿಗೆ ಇದನ್ನ ಇದು ಮಾಡೋರು. ಬರೀ ಅನ್ನ ಕೊಡ್ತಕ್ಕಂಥದ್ದೆಲ್ಲ ಆಶೀರ್ವಾದನೂ ಮಾಡೋರು. ಸರಿಗ ಚೆನ್ನಮ್ಮನವರಿಗೆ ಯಾವುದೇ ಪಾರ್ಟಿ ಮತ್ತು ಜೊತೆಗೆ ಎಲ್ಲಿಯವರು ಆ ಥರದ್ದು ಏನು ಭಿನ್ನ ಭೇದ ಮಾಡ್ತಾರೆ. ಕೈ ಮುಗಿದು ನಾವು ಮಾತಾಡ್ಸಿದ್ರೆ ನಗ್ತಾ ಎಲ್ಲರ ಹತ್ರನೂ ಮಾತಾಡ್ಸೋರು. ಸೊ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಆಸ್ತಿನ ನಾವು ಕಳ್ಕೊಂಡಿದ್ದೀವಿ. ಚೆನ್ನಮ್ಮವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಯಾಕೆ ಅವ್ರ ಹಿಂದೆ ಲಕ್ಷಾಂತರ ಜನ ಅವರ ಅಭಿಮಾನಿಗಳು ಕುಟುಂಬಕ್ಕೆ ಇದ್ದಾರೆ. ಅವ್ರಿಗೆಲ್ರಿಗೂ ಆ ದುಃಖವನ್ನು ತಡೆತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೇನೆ. ನಾವು JDSಲ್ಲಿದ್ರಿ ಸರ್, ಅವಾಗೆಲ್ಲ ದೇವೇಗೌಡರ ಸಂಪರ್ಕದಲ್ಲಿ ಇರ್ತಿದ್ರಿ ಜಾಸ್ತಿ. ಜೊತೆಗೆ ನಾವು ಹೋದಾಗ ನಮ್ಮನ್ನು ಭೇಟಿ ಮಾಡ್ಕೊಂಡೇ ಬರ್ತಾಯಿದ್ದು. ನಾನಾಗಲಿ, ನನ್ನ ಪತ್ನಿ ಆಗಲಿ, ನನ್ನ ಪತ್ನಿನೂ ಹಾಸನ ಜಿಲ್ಲೆಯವರೇ, ಶ್ರವಣ ಬೆಳಗೊಳದವರೇ. ನಾವು ಹೋದಂಥ ಸಂದರ್ಭದಲ್ಲಿ ದೇವೇಗೌಡರ ಸಾಹೇಬ್ರನ್ನ ನಾವು ಅಲ್ಲಿ ನೋಡಬೇಕು ಅಂತಂದರೆ ಅಲ್ಲಿ ನೋಡಿಕೊಂಡು ಕೆಳಗಡೆ ಬಂದು ಅಮ್ಮನ್ನ ಮಾತಾಡ್ಸ್ಕೊಂಡು ಬರ್ತಾಯಿರ್ತಕ್ಕಂಥದ್ದು. ಆಮೇಲೆ ಯಾರೇ ಹೋಗಲಿ ರಾಜ್ಯದಿಂದ ಎಲ್ರಿಗೂ ಅವ್ರ ಮನೇಲಿರ್ತಕ್ಕಂಥ ಒಂದು ತಿಂಡಿನೋ ಹಣ್ಣು ಊಟನೋ ಇದನ್ನ ಬಡಿಸಿ ಕಳಿಸ್ತಾ ಇರ್ತಕ್ಕಂಥದ್ದು. ಅವ್ರ ಕೈಯಿಂದ ಸಾವಿರಾರು ಜನ ಅನ್ನವನ್ನು ತಿಂದಿದ್ದಾರೆ. ಈಗ ಬೀದಿ ಅವ್ರನ್ನ ಕರ್ಕೊಂಬಿಟ್ಟಿದ್ದಾರೆ. ಸಾವಿರಾರು ಜನ ಬಂದಿದ್ದಾರೆ. ನಾವು ಎಲ್ರಿಗೂ ನೋವಿದೆ. ಇವಾಗ ತೀರೋದಂಥ ಸಂದರ್ಭದಲ್ಲಿ ನೋಡಿದ್ನಲ್ಲ, ಪಕ್ಷ ಭೇದ ಮರೆತು ಎಲ್ಲ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಬಂದರು. ಭಾಳ ಹೊತ್ತು ನಾನು ಅಲ್ಲಿ ಗಮನಿಸಿದೆ. ಎಲ್ಲರೂ ಬಂದರು. ಇದನ್ನು ಅವರು ಎಲ್ರಿಗೂ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ದೇವರನ್ನ ಕೇಳ್ಕೊಳ್ತಾಯಿದ್ರು. ನನ್ನ ಅನಿಸಿಕೆ ಇನ್ನು 16 ವರ್ಷ ತಾಯಿ ಇರಬೇಕಾಗಿತ್ತು. ಭಗವಂತ ಕರ್ಕೊಂಬಿಟ್ಟಿದ್ದಾನೆ. ಆ ಕುಟುಂಬಕ್ಕೆ ಮತ್ತು ಎಲ್ರಿಗೂ ರಾಜ್ಯದ ಅವರ ಅನುನಾಯಿಗಳಿಗೆ ದುಃಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ತೀನಿ. ಇದು ಗೋಪಾಲಯ್ಯ ಅವರ ಮಾತುಗಳು. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.